ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಪ್ರತಿಪಕ್ಷಗಳೆಲ್ಲ ಸೇರ್ಕೊಂಡು ಸಂಸತ್ನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಮತ್ತೊಮ್ಮೆ ಅವಿಶ್ವಾಸ ನಿರ್ಣಯ ಮಂಡನೆಯನ್ನ ಮಾಡ್ತಾ ಇವೆ. ಇದು ಒಂದು ರೀತಿಯಲ್ಲಿ ಮೋದಿಯವರು 5 ವರ್ಷಗಳ ಹಿಂದೆ ನುಡಿದಿದ್ದ ಭವಿಷ್ಯ ಮತ್ತೊಮ್ಮೆ ನಿಜವಾಗ್ತಾ ಇದೆ. 5 ವರ್ಷಗಳ ಹಿಂದೆನೇ ಮೋದಿಯವರು ಒಂದು ಭವಿಷ್ಯವನ್ನು ನುಡಿದಿದ್ರು, 2023ಕ್ಕೆ ತಯಾರಾಗಿ ಅಂತ. ಅದು ಈಗ ಲೋಕಸಭೆಯಲ್ಲಿ ನಡೀತಾ ಇದೆ. ಬಹುತೇಕ ಅದಕ್ಕೆ ಉತ್ತರವನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡಬಹುದು. ಆದರೆ ಇದರ ಸುತ್ತಲೂ ಕೂಡ ಬಹಳಷ್ಟು ವಿಚಾರಗಳಿವೆ. ಮಣಿಪುರದಲ್ಲಿ ಭಯಾನಕ ಹಿಂಸಾಚಾರ ನಡೆದು 150ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರೂ ಪ್ರಧಾನಿ ಮೋದಿ ಮಾತ್ರ ಸಂಸತ್ ಆವರಣದಲ್ಲಿ ನಿಂತು ಒಂದೇ ಒಂದು ಬಾರಿ ಮಣಿಪುರದಲ್ಲಿ ನಡೆದ ಮಹಿಳೆಯರ ಬೆತ್ತಲೆ ಮೆರವಣಿಗೆ ವಿರುದ್ಧ ಅಬ್ಬರಿಸಿದ್ದು ಬಿಟ್ರೆ ಮಣಿಪುರದ ಗಲಭೆಯ ಬಗ್ಗೆ ಮೌನವನ್ನೇ ಆಭರಣದಂತೆ ಧರಿಸಿದ್ದಾರೆ. ಅದರ ಬಗ್ಗೆ ಸಂಸತ್ತಿನ ಒಳಗೂ ಕೂಡ ಮಾತನಾಡಿರಲಿಲ್ಲ. ಮಳೆಗಾಲದ ಅಧಿವೇಶನ ಆರಂಭ ಆದಾಗ್ಲಿಂದಲೂ ಕೂಡ ವಿಪಕ್ಷಗಳು ಮೋದಿ ಹೇಳಿಕೆಗೆ ಪಟ್ಟು ಹಿಡಿದು ಕುಳಿತಿದ್ವು. ನಿತ್ಯವೂ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ದೊಡ್ಡ ಹಂಗಾಮ ನಡೀತಾ ಇತ್ತು. ಪ್ರತಿಪಕ್ಷ ಸದಸ್ಯರು ಧರಣಿ ನಡೆಸಿದ್ರು, ಕಲಾಪ ಬಹಿಷ್ಕರಿಸಿ ಹೊರನಡೆದ್ರು, ಕಪ್ಪು ಬಟ್ಟೆಗಳನ್ನು ಧರಿಸಿ ಬಂದ್ರು. ಮೇಲಿಂದ ಮೇಲೆ ಸಭೆ ಸುದ್ದಿಗೋಷ್ಠಿಗಳನ್ನು ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಮಣಿಪುರ ಹಿಂಸಾಚಾರದ ಬಗ್ಗೆ ಮೋದಿಯವರು ಸ್ಪಷ್ಟನೆ ಕೊಡಲೇಬೇಕು ಅಂತ ಪಟ್ಟು ಹಿಡಿಯುವ ಪ್ರಯತ್ನವನ್ನು ಮಾಡಿದ್ರು. ಹಾಗಿದ್ರೂ ಪ್ರಧಾನಿ ಮೋದಿ ಮಾತ್ರ ಮಣಿಪುರ ವಿಚಾರದಲ್ಲಿ ತುಟಿ ಎರಡು ಮಾಡಲೇ ಇಲ್ಲ. ಇದೇ ಕಾರಣದಿಂದ ಮೋದಿ ಬಾಯಿ ಬಿಡಿಸೋದಿಕ್ಕೆ ಅಂತಿಮವಾಗಿ ವಿಪಕ್ಷಗಳು ಕೈಗೆತ್ತಿಕೊಂಡಿರುವಂಥದ್ದೇ ಅವಿಶ್ವಾಸದ ಅಸ್ತ್ರ. ಪ್ರಧಾನಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವ ತೀರ್ಮಾನಕ್ಕೆ ಬಂದ ಮಹಾಮೈತ್ರಿ ನಾಯಕರು ಈ ಮೂಲಕವಾದರೂ ಮೋದಿಯವರ ಬಾಯಿ ಬಿಡಿಸುವುದಕ್ಕೆ ಮುಂದಾಗಿವೆ. ಅಷ್ಟಕ್ಕೂ ಈ ಅವಿಶ್ವಾಸ ನಿರ್ಣಯಕ್ಕೆ ಮೋದಿಯವರು ಉತ್ತರ ಕೊಡಲೇಬೇಕಾ? ಅವಿಶ್ವಾಸ ನಿರ್ಣಯ ಮಂಡಿಸುವ ಮೂಲಕ ವಿಪಕ್ಷಗಳು ಸಾಧಿಸುವುದಾದ್ರೂ ಏನು? ಇದು ಮೋದಿ ಮೇಲೆ ನಿಜಕ್ಕೂ ಪರಿಣಾಮ ಬೀರುತ್ತಾ? ಇವೆಲ್ಲದರ ಕುರಿತಾದಂತಹ ಮಾಹಿತಿಯನ್ನ ನಾನು ನಿಮಗೆ ಈ ಎಪಿಸೋಡ್ನಲ್ಲಿ ನೀಡ್ತೀನಿ. ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಅವಿಶ್ವಾಸ ನಿರ್ಣಯ ಅಂದ್ರೆ ಏನು, ಇದನ್ನ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಹೇಗೆ ಮಂಡಿಸಲಾಗುತ್ತೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಒಬ್ಬ ಅಥವಾ ಅದಕ್ಕಿಂತ ಹೆಚ್ಚು ಸಂಸತ್ ಸದಸ್ಯರು ಸರ್ಕಾರದ ಮೇಲಿನ ವಿಶ್ವಾಸವನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಬಹುದು. ಸರ್ಕಾರಕ್ಕೆ ಬಹುಮತ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಸರ್ಕಾರಕ್ಕೆ ಆಡಳಿತ ಮಾಡುವ ಸಾಮರ್ಥ್ಯ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಹೊರಗೆ ಹಚ್ಚಲಾಗುತ್ತೆ. ಸರ್ಕಾರಕ್ಕೆ ಬಹುಮತ ಸಾಬೀತುಪಡಿಸುವ ಸವಾಲು ಕೂಡ ಎದುರಾಗುತ್ತೆ. ಬಹುಮತ ಸಾಬೀತುಪಡಿಸೋದಕ್ಕೆ ಸರ್ಕಾರ ವಿಫಲವಾದರೆ ಆ ಸರ್ಕಾರ ವಿಸರ್ಜನೆಯಾಗುತ್ತೆ. ಪ್ರಧಾನಮಂತ್ರಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದಂತಹ ಪ್ರಸಂಗ ಉದ್ಭವ ಆಗುತ್ತೆ. ಹಾಗಿದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಕೇವಲ ಒಬ್ಬರು ಇಬ್ಬರು ಅವಿಶ್ವಾಸ ಹೊಂದಿದ್ದಾರೆ ಅಂತ ಹೇಳಿದ ತಕ್ಷಣ ಅವಿಶ್ವಾಸ ನಿರ್ಣಯ ಮಂಡನೆಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ಬೇರೆಯದ್ದೇ ಆದಂತಹ ಒಂದಿಷ್ಟು ನಿಯಮಾವಳಿಗಳಿದಾವೆ. ಆ ನಿಯಮಾವಳಿಯ ಒಳಗಡೆ ಇದು ಒಳಪಡಬೇಕಾಗತ್ತೆ. ಲೋಕಸಭೆಯ ಯಾವುದೇ ಸದಸ್ಯ ಇಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದಕ್ಕೆ ಅವಕಾಶ ಇದ್ದೇ ಇದೆ. ಆದರೆ ಅವಿಶ್ವಾಸ ನಿರ್ಣಯ ಮಂಡನೆಗೆ ಕನಿಷ್ಠ 50 ಸಂಸದರ ಬೆಂಬಲ ಇರಲೇಬೇಕು. 50 ಜನ ಸದಸ್ಯರು ಅದಕ್ಕೆ ಬೆಂಬಲವನ್ನು ಸೂಚಿಸಿರಬೇಕು. ಅವಿಶ್ವಾಸ ನಿರ್ಣಯ ಕಡ್ಡಾಯವಾಗಿ ಬರಹದ ರೂಪದಲ್ಲಿ ಇರಲೇಬೇಕು. ಅವಿಶ್ವಾಸ ನಿರ್ಣಯ ಬೆಂಬಲಿಸಿದ ಎಲ್ಲಾ ಸದಸ್ಯರು ಕಡ್ಡಾಯವಾಗಿ ಸಹಿ ಹಾಕಿರಲೇಬೇಕು. ಅವಿಶ್ವಾಸ ನಿರ್ಣಯ ಪ್ರತಿಯನ್ನ ಲೋಕಸಭೆ ಸ್ಪೀಕರ್ ಅವರಿಗೆ ಸಲ್ಲಿಕೆ ಮಾಡಲಾಗುತ್ತೆ. ಅಂದ್ರೆ ಅದನ್ನ ಅವಿಶ್ವಾಸ ನಿರ್ಣಯ ಮಂಡಿಸುವ ಸದಸ್ಯ ಲಿಖಿತ ನೋಟಿಸ್ ಮೂಲಕವಾಗಿ ಅದನ್ನು ಕೊಡಬೇಕಾಗುತ್ತೆ. ಮತ್ತು ಅವಿಶ್ವಾಸ ನಿರ್ಣಯ ಮಂಡನೆಯ ದಿನ ಬೆಳಗ್ಗೆ 10 ಗಂಟೆಗೆ ಮುಂಚಿತವಾಗಿ ನೋಟಿಸ್ ಅನ್ನ ನೀಡಬೇಕಾಗುತ್ತೆ. ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯದ ಪ್ರತಿಯನ್ನ ಸ್ಪೀಕರ್ ಅವರು ನಂತರ ಓದ್ತಾರೆ. ಇನ್ನು ಅವಿಶ್ವಾಸ ನಿರ್ಣಯ ಮಂಡನೆ ಬಳಿಕ ಏನಾಗುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹ ವಿಚಾರ. ಯಾಕಂದ್ರೆ ಇಲ್ಲಿ ಅವಿಶ್ವಾಸ ನಿರ್ಣಯ ಒಮ್ಮೆ ಸ್ಪೀಕರ್ ಅವರು ಅದನ್ನು ಲೋಕಸಭೆಯಲ್ಲಿ ಓದಿದ ತಕ್ಷಣನೇ ಅದರ ಬಗ್ಗೆ ಚರ್ಚೆ ಶುರುವಾಗುವುದಿಲ್ಲ. ಅದಕ್ಕೆ ಬೇರೆಯದ್ದೇ ಆದಂತಹ ದಿನಾಂಕ ನಿಗದಿ ಆಗುತ್ತೆ. ಅದರ ಬಗ್ಗೆ ಕೂಡ ನಿಮಗೆ ವಿವರಿಸ್ತೀನಿ. ಮೊದಲು ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಆಗುತ್ತೆ. ಅವಿಶ್ವಾಸ ನಿರ್ಣಯ ಮಂಡನೆ ಕ್ರಮಬದ್ಧವಾಗಿದ್ರೆ ಚರ್ಚೆಗೆ ಅದನ್ನು ಅಂಗೀಕರಿಸಲಾಗುತ್ತೆ. ನಿರ್ಣಯದ ಮೇಲೆ ಚರ್ಚೆ ನಡೆಸುವುದರ ಬಗ್ಗೆ ಸ್ಪೀಕರ್ ಅವರು ತೀರ್ಮಾನವನ್ನು ಕೈಗೊಳ್ತಾರೆ. ಚರ್ಚೆಗೆ ಅಂಗೀಕರಿಸಿದ ನಂತರ ದಿನಾಂಕವನ್ನು ಕೂಡ ಸ್ಪೀಕರ್ ಅವರು ನಿಗದಿಪಡಿಸ್ತಾರೆ. ಸಾಮಾನ್ಯವಾಗಿ ನೋಟಿಸ್ ಕೊಟ್ಟ 10 ದಿನದ ಒಳಗಡೆ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆ ನಡೀಬೇಕು ಅನ್ನುವಂಥದ್ದನ್ನ ಲೋಕಸಭೆಯ ನಿಯಮಾವಳಿಗಳು ಹೇಳ್ತವೆ. ಚರ್ಚೆಯ ವೇಳೆ ಪ್ರತಿಪಕ್ಷಗಳಿಂದ ಸರ್ಕಾರದ ನಡವಳಿಕೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡಬಹುದು. ಸರ್ಕಾರದ ವಿರುದ್ಧ ಕಠಿಣ ಶಬ್ದಗಳ ಬಳಕೆಗೆ ಪ್ರತಿಪಕ್ಷಗಳಿಗೆ ಅವಕಾಶ ಸಿಗುತ್ತೆ. ಸಂಸತ್ನಲ್ಲಿ ಚರ್ಚೆಯ ಬಳಿಕ ವೋಟಿಂಗ್ ಪ್ರಕ್ರಿಯೆಯು ಕೂಡ ನಡೆಯಲಿದೆ. ಅಸಲಿಗೆ ವಿಪಕ್ಷಗಳ ಅವಿಶ್ವಾಸ ನಿರ್ಣಯದಿಂದ ಮೋದಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಸಂಕಷ್ಟ ಈ ಬಾರಿಯೂ ಕೂಡ ಎದುರಾಗೋದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಈ ನಿರ್ಣಯ ಲೋಕಸಭೆಯಲ್ಲಿ ಮಂಡನೆಯಾಗಬಹುದೇ ಹೊರತು ಪಾಸ್ ಅಂತೂ ಆಗೋದಕ್ಕೆ ಅವಕಾಶ
ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಲೋಕಸಭೆಯಲ್ಲಿ ಮೋದಿ ಸರ್ಕಾರ ಭರ್ಜರಿ ಬಹುಮತವನ್ನ ಹೊಂದಿದೆ. ಲೋಕಸಭೆಯಲ್ಲಿ ಬಿಜೆಪಿ 301 ಮಂದಿ ಸದಸ್ಯರನ್ನ ಹೊಂದಿರುವಂಥದ್ದು. ಹಾಗೆಯೇ NDA ಕೂಡ ಒಟ್ಟಾರೆಯಾಗಿ ಬಿಜೆಪಿಯ ಸಂಖ್ಯಾಬಲ ಅಂದ್ರೆ NDAಯ ಸಂಖ್ಯಾಬಲ ಅಂದ್ರೆ ಮೋದಿಯವರ ಸರ್ಕಾರದ ಸಂಖ್ಯಾಬಲ 332ಕ್ಕೆ ಏರಿಕೆಯಾಗಿದೆ. ಅಷ್ಟು ಸದಸ್ಯ ಬಲವನ್ನ NDA ಹೊಂದಿದೆ. ಅಷ್ಟೇ ಅಲ್ಲದೆ LJP, BJD, YSRCP ಮತ್ತು TDP ಕೂಡ ಈ ಒಂದು ನಿರ್ಣಯದ ವಿರುದ್ಧವಾಗಿ ಅಥವಾ ಸರ್ಕಾರದ ಪರವಾಗಿ ಸಪೋರ್ಟ್ ಮಾಡಿದೆ. ಅದರಲ್ಲಿ ಕೆಲವರು ಈ ಒಂದು ನಿರ್ಣಯವನ್ನು ಅಂಗೀಕರಿಸೋದಕ್ಕೆ ಮತಕ್ಕೆ ಹಾಕುವಂತಹ ಸಂದರ್ಭದಲ್ಲಿ ಸಭಾತ್ಯಾಗ ಮಾಡಬಹುದು, ಯಾವುದೇ ರೀತಿಯಲ್ಲೂ ಕೂಡ ನಡ್ಕೊಳ್ಬಹುದು. ಹಾಗೊಂದು ವೇಳೆ ಅವರೆಲ್ಲ ಮಾಡಿಕೊಂಡ್ರೆ ಆಗ ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ಬಲ ಒಂದು ವೇಳೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ರೆ 366ಕ್ಕೆ ಏರಿಕೆ ಆಗುತ್ತೆ. ಓಕೆ, ಅವರು ಬೆಂಬಲ ಸೂಚಿಸದೇ ಇದ್ರೂ ಕೂಡ ಆರಾಮಾಗಿ ಇವರು ಅವಿಶ್ವಾಸ ನಿರ್ಣಯದ ವಿರುದ್ಧ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಮೋದಿ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಾಲಿಗೆ ಒಂದು ರೀತಿಯಂತ ಕೇಕ್ ವಾಕ್ ಆಗುವಂಥದ್ದು ನಿಶ್ಚಿತ. ಇನ್ನು ಕಳೆದ ಬಾರಿ ಅಂದ್ರೆ 2018ರಲ್ಲೂ ಕೂಡ ಪ್ರತಿಪಕ್ಷಗಳು ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಿದ್ವು. ಆಗ ವೋಟಿಂಗ್ನಲ್ಲಿ NDA ಸರ್ಕಾರ 325 ಮತಗಳಿಂದ ಅವಿಶ್ವಾಸದ ವಿರುದ್ಧ ಗೆದ್ದು ಬೀಗಿತ್ತು. ಅಂದು ಸುಮಾರು 1.5 ಗಂಟೆಗಳ ಕಾಲ ಸದನವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಮೋದಿ ಮತ್ತೊಮ್ಮೆ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಎಲ್ಲರೂ ಕೂಡ ಈಗಿಂದಲೇ ತಯಾರಾಗಿ 2023ರಲ್ಲಿ ಮತ್ತೆ ನಿಮಗೆ ಅವಕಾಶ ಸಿಗಲಿದೆ ಅಂತ ಶುಭ ಹಾರೈಸ್ತೇನೆ ಅಂತ ವ್ಯಂಗ್ಯವಾಡಿದ್ರು. ವ್ಯಂಗ್ಯವಾಡ್ತಾನೆ ಅವರು ಭವಿಷ್ಯವನ್ನ ಕೂಡ ನುಡಿದಿದ್ರು. ಈಗ ಮತ್ತೆ ಆ ದಿನ ಬಂದೇ ಬಿಟ್ಟಿದೆ. ಮತ್ತೊಮ್ಮೆ ಮೋದಿ ವಿರುದ್ಧ ವಿಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಿವೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಬಾರಿ ಮೋದಿಯವರು ಕಳೆದ ಬಾರಿಗಿಂತಲೂ ಕೂಡ ಭಾರೀ ದೊಡ್ಡ ಅಂತರದಲ್ಲಿ ಅವಿಶ್ವಾಸ ಸಮರವನ್ನ ಗೆಲ್ಲುವಂತಹ ಸಾಧ್ಯತೆ ಇದ್ದೇ ಇದೆ. वो शुभकामना मैं आज फिर देना चाहता हूं कि आप इतनी तैयारी करो कि 2023 में फिर से आपको अविश्वास प्रस्ताव लाने का मौका मिले. और ये समर्पण भाव है, अहंकार का परिणाम है 400 से 40 हो गए. अहंकार का परिणाम है 400 से 40 हो गए और सेवा भाव का परिणाम है कि 2 से यहां आकर के बैठ गए, 2 से निकल करके आके बैठ गए. ಅವಿಶ್ವಾಸ ನಿರ್ಣಯದಿಂದ ವಿಪಕ್ಷಗಳು ಸಾಧಿಸುವುದೇನು? ಇದು ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ. ಅಷ್ಟಕ್ಕೂ ತಮ್ಮ ಅವಿಶ್ವಾಸ ನಿರ್ಣಯಕ್ಕೆ ಸಂಸತ್ನಲ್ಲಿ ಅನುಮೋದನೆ ಸಿಗೋದಿಲ್ಲ, ನಂಬರ್ ಗೇಮ್ನಲ್ಲಿ ನಾವು ಸೋಲೋದು ಖಚಿತ ಅನ್ನುವಂಥದ್ದು ಗೊತ್ತಿದ್ರೂ ಅವಿಶ್ವಾಸ ನಿರ್ಣಯದ ಮಂಡನೆಗೆ ವಿಪಕ್ಷಗಳು ಇಳಿದಿರುವುದು ಏಕೆ ಅನ್ನುವಂಥದ್ದು ಇಲ್ಲಿರುವ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಅಸಲಿಗೆ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿರುವಂತಹ ವಿಪಕ್ಷಗಳ ಸದಸ್ಯರ ಬಲಾಬಲ 150ಕ್ಕಿಂತ ಕೂಡ ಕಡಿಮೆ ಇದೆ. ಹೀಗಾಗಿ ಅವಿಶ್ವಾಸದ ಮೇಲೆ ಚರ್ಚೆಗೆ ಕೂಡ ವಿಪಕ್ಷಗಳಿಗೆ ಹೆಚ್ಚು ಸಮಯಾವಕಾಶ ಸಿಗಲಿಕ್ಕಿಲ್ಲ. ಆದರೆ ಇಲ್ಲಿ ಪ್ರತಿಪಕ್ಷಗಳಿಗೆ ನಂಬರ್ ಗೇಮ್ನಲ್ಲಿ ಗೆಲ್ಲೋದು ಮುಖ್ಯ ಆಗಿಲ್ಲ. ಮೋದಿ ವಿರುದ್ಧ ಅವಿಶ್ವಾಸ ಸಾಬೀತುಪಡಿಸುವಂಥದ್ದು ಕೂಡ ಬೇಕಾಗಿಲ್ಲ. ಇದು ಮಣಿಪುರ ಹಿಂಸಾಚಾರ ವಿಚಾರದಲ್ಲಿ ಮೋದಿಯವರ ಬಾಯಿ ಬಿಡಿಸೋದಕ್ಕೆ ವಿಪಕ್ಷಗಳು ಬಳಸಿರುವಂತಹ ಒಂದು ಪ್ರಮುಖ ಅಸ್ತ್ರ. ಅವಿಶ್ವಾಸ ನಿರ್ಣಯ ಮಂಡನೆಯ ಬಳಿಕ ಮೋದಿಯವರು ಲೋಕಸಭೆಯಲ್ಲಿ ಉತ್ತರವನ್ನ ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಅವರ ವಿರುದ್ಧ, ಅವರ ಸರ್ಕಾರದ ವಿರುದ್ಧ, ಯಾಕಂದ್ರೆ ಸರ್ಕಾರದ ಮುಖ್ಯಸ್ಥ ಅವರು, ಸದನದ ಸಭಾನಾಯಕ ಮೋದಿಯವರು, ಹೀಗಾಗಿ ಅವರು ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ವಿಪಕ್ಷಗಳಿಗೆ ಕೂಡ ಬೇಕಾಗಿರುವಂಥದ್ದು ಇದೇ ವಿಚಾರ. ಯಾಕಂದ್ರೆ ಸಂಸತ್ನಲ್ಲಿ ಪ್ರಧಾನಿ ಮೋದಿಯವರ ಮಾತು ಅತ್ಯಂತ ಮಹತ್ವ ಪಡೆದುಕೊಳ್ಳಲಿದ್ದು, ಮಣಿಪುರದ ಗಲಭೆಯ ಬಗ್ಗೆ ಮೋದಿಯವರ ಅಧಿಕೃತ ನಿಲುವೇನು, ಎಷ್ಟರ ಮಟ್ಟಿಗೆ ಹಿಂಸೆಯನ್ನು ತಗ್ಗಿಸೋದಕ್ಕೆ ಸಾಧ್ಯವಾಗಿದೆ, ನೊಂದ ಜೀವಗಳಿಗೆ ಸಾಂತ್ವನದ ಮಾತು ಪ್ರಧಾನಿಯವರ ಬಾಯಿಂದ ಹೊರಬೀಳುತ್ತಾ ಅನ್ನುವಂಥದ್ದು ಕೂಡ ಈ ಅವಿಶ್ವಾಸ ನಿರ್ಣಯದ ಸಂದರ್ಭದಲ್ಲಿನೇ ಗೊತ್ತಾಗುವಂತಿದೆ. 5 ವರ್ಷಗಳ ಬಳಿಕ ಮೋದಿ ವರ್ಸಸ್ ರಾಹುಲ್ ಸಂಸತ್ ಸಮರ. ಇಲ್ಲಿ ಇನ್ನೊಂದು ಸಂಗತಿಯನ್ನು ನಿಮಗೆ ನೆನಪಿಸಲೇಬೇಕು. 5 ವರ್ಷಗಳ ಹಿಂದೆ ಅಂದ್ರೆ 2018ರಲ್ಲೂ ಕೂಡ ಮೋದಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ದನ್ನು ನಾನು ನಿಮಗೆ ಆಗಲೇ ಹೇಳಿದೆ. ಅವಿಶ್ವಾಸ ನಿರ್ಣಯದ ಸಂದರ್ಭದಲ್ಲಿ ಅಂದು ರಾಹುಲ್ ಗಾಂಧಿ ಭಾಷಣವನ್ನ ಮಾಡಿದ್ರು. ರಫೇಲ್ನಿಂದ ಹಿಡಿದು ಹಲವು ವಿಚಾರಗಳಲ್ಲಿ ಮೋದಿ ಸರ್ಕಾರವನ್ನು ಅವರು ಪ್ರಶ್ನೆ ಮಾಡ್ತಾ ಹೋದ್ರು. ಆದರೆ ರಾಹುಲ್ ಅವರ ಕೆಲ ವರ್ತನೆ ಆ ಭಾಷಣವನ್ನ ಮರೆಮಾಚುವಂತೆ ಮಾಡಿತ್ತು. ಮಾತು ಮುಕ್ತಾಯಗೊಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿನೇ ರಾಹುಲ್ ಗಾಂಧಿ ಅವರು ಆಡಳಿತ ಪಕ್ಷದ ಸದಸ್ಯರು ಕುಳಿತ ಕಡೆಗೆ ಸದನದ ಬಾವಿಯ ಮೂಲಕವಾಗಿ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಮೋದಿಯವರನ್ನ ಎದ್ದೇಳಿ 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 ಕೈ ಸನ್ನೆ ಮಾಡ್ತಾ ಹೋಗ್ತಾರೆ. ಆದರೆ ಸೀಟು ಬಿಟ್ಟು ಮೋದಿಯವರು ಮೇಲೆದ್ದಿರಲಿಲ್ಲ. ಕಡೆಗೆ ಮೋದಿಯವರು ಕುಳಿತಿರುವಂತೆಯೇ ಹೋಗಿ ರಾಹುಲ್ ಗಾಂಧಿ ಅಪ್ಪಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದನ್ನು ನೋಡಿ ಪ್ರಧಾನಿ ಸೇರಿದಂತೆ ಸದನದಲ್ಲಿದ್ದವರಿಗೆಲ್ಲರೂ ಕೂಡ ಒಂದು ರೀತಿಯಂತ ಶಾಕ್ ಆಗಿತ್ತು. ಇದೆಲ್ಲ ನಡೆಯಬಾರದು, ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ ಅವತ್ತು ಪೀಠದಲ್ಲಿದ್ದಂತಹ ಸ್ಪೀಕರ್ ಅವರು ಕೂಡ ರಾಹುಲ್ ಗಾಂಧಿ ಅವರಿಗೆ ಸೂಚನೆಗಳನ್ನು ಕೊಟ್ಟರು. ಆದರೆ ಅದಾದ ನಂತರ ಸೀದಾ ರಾಹುಲ್ ಗಾಂಧಿ ವಾಪಸ್ ಬಂದು ತಮ್ಮ ಸೀಟ್ಗೆ ಕುಳಿತುಕೊಂಡ್ರು.
ತಮ್ಮ ಸೀಟ್ನಲ್ಲಿ ಕುಳಿತುಕೊಂಡಿದ್ದು ಮಾತ್ರ ಅಲ್ಲ, ಜೊತೆಗೆ ತನ್ನ ಪಕ್ಕದಲ್ಲಿದ್ದಂತಹ ಕಾಂಗ್ರೆಸ್ ಸದಸ್ಯರತ್ತ ನೋಡಿ ಅವರು ಕಣ್ಣು ಮಿಟುಕಿಸಿದ್ರು, ಕಣ್ಣು ಹೊಡೆದ್ರು. ರಾಹುಲ್ ಗಾಂಧಿ ಅವರ ಅಪ್ಪುಗೆ ಮತ್ತು ಬಳಿಕದ ಕಣ್ಣು ಹೊಡೆದ ದೃಶ್ಯ ಇದು ದೇಶಾದ್ಯಂತ ಭಾರಿ ವೈರಲ್ ಆಗಿತ್ತು. ಬಳಿಕ ಪ್ರಧಾನಿ ಮೋದಿಯವರು ತಮ್ಮ ಭಾಷಣದ ವೇಳೆ ಕಣ್ಣಿನ ಭಾಷೆಗಳನ್ನ ಇಡೀ ದೇಶ ಟಿವಿಯಲ್ಲಿ ನೋಡಿದೆ ಅಂತ ಕೌಂಟರ್ ಕೊಟ್ಟಿದ್ರು. ಅದಕ್ಕೆ ಇದನ್ನ ಆ ರೀತಿಯೆಲ್ಲ ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ ಅನ್ನೋ ರೀತಿಯಲ್ಲೂ ಕೂಡ ರಾಹುಲ್ ಗಾಂಧಿ ಅವತ್ತು ಒಂದು ರಿಯಾಕ್ಟ್ ಅನ್ನ ಮಾಡಿದ್ರು, ಕುಳಿತಲ್ಲಿನೇ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ರು. ಅದೇನೇ ಇದ್ರು ಕೂಡ ರಾಹುಲ್ ಗಾಂಧಿ ರಾಜಕೀಯವಾಗಿ ಇನ್ನೂ ಮೆಚ್ಯೂರ್ ಆಗಿಲ್ಲ ಅಂತಾನೆ ಆ ಒಂದು ವರ್ತನೆಯಿಂದ ಬಹುತೇಕ ಮಂದಿ ಅವತ್ತು ಮಾತನಾಡಿಕೊಳ್ಳುವಂತೆ ಆಗಿತ್ತು. ರಾಹುಲ್ ಪ್ಲಾನ್ ಪ್ರಕಾರನೇ ಹೋಗಿ ಮೋದಿಯವರನ್ನ ಅಪ್ಪಿಕೊಂಡಿದ್ರು ಕೂಡ ನಂತರದ ಅವರ ವರ್ತನೆ ಅವರಲ್ಲಿನ ಅಪ್ರಬುದ್ಧತೆಯನ್ನ ತೋರಿಸಿತು. ಆದರೆ ಅಂದಿನ ರಾಹುಲ್ಗೂ ಇಂದಿನ ರಾಹುಲ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ರಾಷ್ಟ್ರ ರಾಜಕೀಯದಲ್ಲಿ ಕಾಂಗ್ರೆಸ್ ನಾಯಕನ ಇಮೇಜ್ ಸ್ವಲ್ಪ ಚೇತರಿಸಿಕೊಂಡಿರುವಂತೆ ಭಾಸವಾಗ್ತಾ ಇದೆ. ನಡುವೆ ಸಂಸತ್ನಲ್ಲಿ ಅನರ್ಹಗೊಂಡಿದ್ದಂತಹ ರಾಹುಲ್ ಸೋಮವಾರವಷ್ಟೇ ಮತ್ತೆ ಸಂಸತ್ಗೆ ವಾಪಸ್ ಆಗಿದ್ದಾರೆ. ಇದರಿಂದಾಗಿ ಈ ಮಹತ್ವದ ಅವಿಶ್ವಾಸ ನಿರ್ಣಯದಲ್ಲಿ ರಾಹುಲ್ ಗಾಂಧಿಯವರ ಮಾತು ಮತ್ತು ವರ್ತನೆಯನ್ನ ಇಡೀ ದೇಶ ಗಮನಿಸಲಿದೆ. ಪ್ರಧಾನಿಗಳ ವಿರುದ್ಧ ಅವಿಶ್ವಾಸ ಮಂಡನೆಯ ಇತಿಹಾಸ. ಪ್ರಧಾನಿಗಳ ವಿರುದ್ಧ, ಕೇಂದ್ರ ಸರ್ಕಾರಗಳ ವಿರುದ್ಧ ಪ್ರತಿಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡಿಸಿರುವುದಕ್ಕೂ ಕೂಡ ಅದರದ್ದೇ ಆದಂತಹ ದೊಡ್ಡ ಇತಿಹಾಸ ಇದೆ. ಯಾರೆಲ್ಲರ ವಿರುದ್ಧ ಅವಿಶ್ವಾಸ ಮಂಡನೆ ಆಗಿತ್ತು ಅನ್ನೋದರ ವಿವರವನ್ನು ಈಗ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಸ್ವತಂತ್ರ ಭಾರತದಲ್ಲಿ ಒಟ್ಟು 27 ಬಾರಿ ಅವಿಶ್ವಾಸ ನಿರ್ಣಯದ ಮಂಡನೆ ಆಗಿದೆ. 1963ರಲ್ಲಿ ಮೊದಲ ಬಾರಿಗೆ ನೆಹರು ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿತ್ತು. 1962ರಲ್ಲಿ ನಡೆದಿದ್ದಂತಹ ಚೀನಾ ವಿರುದ್ಧದ ಯುದ್ಧ ಮತ್ತು ಅದರಲ್ಲಿ ಭಾರತ ಸೋತ ಬಳಿಕ ಆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿತ್ತು. ಇನ್ನು ಇಂದಿರಾ ಗಾಂಧಿ ಅವರ ವಿರುದ್ಧ ಒಟ್ಟು 15 ಬಾರಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿತ್ತು. 15 ಬಾರಿಯೂ ಕೂಡ ಬಹುಮತವನ್ನು ಸಾಬೀತುಪಡಿಸಿಕೊಳ್ಳುವುದರಲ್ಲಿ ಇಂದಿರಾ ಗಾಂಧಿ ಅವರು ಯಶಸ್ವಿಯಾಗಿದ್ದರು. ನರಸಿಂಹರಾವ್ ಸರ್ಕಾರದ ವಿರುದ್ಧ 3 ಬಾರಿ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಲಾಗಿತ್ತು. ಮೊರಾರ್ಜಿ ದೇಸಾಯಿ ಅವರ ವಿರುದ್ಧ 2 ಬಾರಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಲಾಗಿತ್ತು. ಇನ್ನು ರಾಜೀವ್ ಗಾಂಧಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅವರ ವಿರುದ್ಧ ತಲಾ 1 ಬಾರಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಲಾಗಿತ್ತು. 1979ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿ ಬಂದಿತ್ತು. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಹುಮತ ಕಳೆದುಕೊಳ್ಳುವಲ್ಲೂ ಕೂಡ ಈ ಅವಿಶ್ವಾಸ ನಿರ್ಣಯ ಬಹಳ ಮಹತ್ವದ ಪಾತ್ರವನ್ನು ನಿಭಾಯಿಸಿತು. ಕೇವಲ 1 ವೋಟ್ನಿಂದಾಗಿ ಅವತ್ತು ವಾಜಪೇಯಿ ಅವರ ಸರ್ಕಾರ ಉರುಳಿ ಬಿದ್ದಿತು. ಇವಿಷ್ಟು ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಕುರಿತಾದಂತಹ ಮಾಹಿತಿ. ಇದೀಗ ಮೋದಿ ಸರ್ಕಾರದ ವಿರುದ್ಧ 2ನೇ ಬಾರಿಗೆ ಪ್ರತಿಪಕ್ಷಗಳು ಅವಿಶ್ವಾಸ ವ್ಯಕ್ತಪಡಿಸಿದ್ದು ಈ ಬಾರಿಯ ನಿರ್ಣಯ ರಾಜಕೀಯವಾಗಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದ್ರೆ ವಿಶೇಷವಾಗಿ ಪ್ರತಿಪಕ್ಷಗಳು ಜೊತೆಯಾಗಿ ರಚಿಸಿರುವಂತಹ ಇಂಡಿಯಾದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಆಡಳಿತ ಪಕ್ಷಕ್ಕೂ ಕೂಡ ಅವಕಾಶ ಸಿಗಲಿದೆ. ಹಾಗೆಯೇ ಇಂಡಿಯಾದ ಬಗ್ಗೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಬಹಳಷ್ಟು ವಿಶೇಷಣಗಳನ್ನು ಒಳಗೊಂಡ ಸ್ಪಷ್ಟನೆಯನ್ನ ನೀಡಲಿದ್ದಾರೆ. ಇವೆಲ್ಲವನ್ನು ಕೂಡ ಈಗ ಇಡೀ ದೇಶ ಕುತೂಹಲದಿಂದ ನೋಡುವಂತಾಗಿದೆ. ಇದು ಅವಿಶ್ವಾಸ ನಿರ್ಣಯದ ಕುರಿತು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಸಣ್ಣ ಪ್ರಯತ್ನವಾಗಿತ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.